ಸ್ಟಾರ್ಟ್ ಮಾಡಿ. ನಮಸ್ಕಾರ, ನಾನು ಡಾಕ್ಟರ್ ರವೀಂದ್ರ ಮದ್ದರಕಿ, ಕಿಡ್ನಿ ರೋಗ ತಜ್ಞ, ಯಶೋಧ ಆಸ್ಪತ್ರೆ. ಕಳೆದ 18 ವರ್ಷಗಳಿಂದ ನಾನು ಬಿಜಾಪುರದಲ್ಲಿ ಕಿಡ್ನಿ ರೋಗ ತಜ್ಞನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಹಾಗೂ ಇವತ್ತಿನ ದಿವಸ ತಮಗೆ ಒಂದು ಹೇಳಬೇಕೇನೆಂದ್ರೆ, ವರ್ಷವಿಡೀ ನಾವು ಮಾರ್ಚ್ 2ನೇ ಗುರುವಾರ ವರ್ಲ್ಡ್ ಕಿಡ್ನಿ ಡೇ ಅನ್ನು ಸೆಲೆಬ್ರೇಟ್ ಮಾಡ್ತೀವಿ ಮತ್ತು ಒಂದು ಥೀಮಿನಡಿಯಲ್ಲಿ ವರ್ಷವಿಡೀ ಕೆಲಸ ಮಾಡ್ತೀವಿ. 2024 ನಮ್ಮ ವರ್ಲ್ಡ್ ಕಿಡ್ನಿ ಡೇ ಥೀಮ್ ಏನಪ್ಪಾ ಅಂತಂದ್ರೆ, ಕಿಡ್ನಿ ಹೆಲ್ತ್ ಫಾರ್ ಆಲ್, ಅಡ್ವಾನ್ಸಿಂಗ್ ಇಕ್ವಿಟೇಬಲ್ ಎಕ್ಸೆಸ್ ಕೇರ್ ಅಂಡ್ ಆಪ್ಟಿಮಲ್ ಮೆಡಿಕೇಶನ್ ಪ್ರಾಕ್ಟೀಸ್. ಅಂತಂದ್ರೆ ಎಲ್ಲರ ಕಿಡ್ನಿಯು ಆರೋಗ್ಯವಾಗಿರಬೇಕು ಮತ್ತು ಎಲ್ಲರಿಗೂ ಸಮಾನತೆಯ ಹಾಗೂ ಒಳ್ಳೆಯ ಔಷಧ ಉಪಚಾರ ಆಗಬೇಕಂತ ಈ ವರ್ಷ ನಾವು ಕೆಲಸ ಮಾಡ್ತಾ ಇದ್ದೀವಿ. ತಮಗೆಲ್ಲರಿಗೂ ಇದು ಜಗತ್ತಿನಾದ್ಯಂತ ಡಾಕ್ಟರು, ಸರ್ಕಾರ ಮತ್ತು ಜನರು ಮತ್ತು ಕಿಡ್ನಿ ರೋಗಿಗಳು ಮತ್ತು ಅವರ ಫ್ಯಾಮಿಲಿ ಇನ್ವಾಲ್ವ್ ಆದರೆ ಮಾತ್ರ ಸಾಧ್ಯ ಅಂತ ಹೇಳ ಬಯಸ್ತೀನಿ. ಯಾಕಂತಂದ್ರೆ ದಿನದಿಂದ ದಿನ ಕಿಡ್ನಿ ರೋಗಗಳು ಜಗತ್ತಿನಾದ್ಯಂತ ಮತ್ತು ನಮ್ಮ ಭಾರತದಲ್ಲಿ ವಿಶೇಷವಾಗಿ ಜಾಸ್ತಿ ಆಗ್ತಾ ಇವೆ. ಇದಕ್ಕೆ ಕಾರಣಗಳು ಸಾಕಷ್ಟು ಇದ್ರೂ ಸಹಿತ ಮುಖ್ಯ ಕಾರಣಗಳು ಏನಪ್ಪಾ ಅಂತಂದ್ರೆ ಶುಗರ್, BP, ಒಬೆಸಿಟಿ ಮತ್ತು ಏಜಿಂಗ್. ಯಾಕೆ ಇದು ಎಲ್ಲ ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಅಲ್ಲಿ ಸಹಿತ ಇವತ್ತು ಜಾಸ್ತಿ ಆಗ್ತಾ ಇದೆ. ಅದಕ್ಕಾಗಿ ನಾವೆಲ್ಲರೂ ತಿಳ್ಕೊಂಡು ಈ ರೋಗ ಬರದಂತೆ ನೋಡ್ಕೋಬೇಕಾಗ್ತೈತಿ. ಯಾಕಂತಂದ್ರೆ ಇದು ಸೈಲೆಂಟ್ ಡಿಸೀಸ್ ಇರೋದ್ರಿಂದ ಬಹಳಷ್ಟು ಜನ ಕೊನೆಯ ಸ್ಟೇಜ್ ಅಲ್ಲಿ ಆಸ್ಪತ್ರೆಗಳಿಗೆ ಬರ್ತಾರ. ಆ ಟೈಮಲ್ಲಿ ಖರ್ಚು ಬಹಳ ಆಗ್ತೈತಿ ಮತ್ತು ಮಾರ್ಬಿಡಿಟಿ, ಮಾರ್ಟಾಲಿಟಿ ಅಂತೀವಿ ಬಹಳಷ್ಟು ಆಗ್ತೈತಿ. ಯಾಕಂತಂದ್ರ ಕಿಡ್ನಿ ರೋಗ ಬೇಗ ಕಂಡು ಹಿಡಿದ್ರಿಂದ ನಾವು ಎಂಡ್ ಸ್ಟೇಜ್ ಕಿಡ್ನಿ ಹೋಗ್ಲಿಕ್ಕೆ ಬಾರದಂತೆ ನೋಡ್ಕೋಬಹುದು. ಮತ್ತು ಬಂದರೂ ಸಹಿತ ಕಾಂಪ್ಲಿಕೇಶನ್ ಆಲರಂಗ ಯಾರಿಗೆ ನೀಡಿದೆ ಅವರಿಗೆ ಒಳ್ಳೆಯ ತರನಾದ ಡಯಾಲಿಸಿಸ್, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಥವಾ ಪೆರಿಟೋನಿಯಲ್ ಡಯಾಲಿಸಿಸ್ ಮಾಡ್ಲಿಕ್ಕೆ ಸಾಧ್ಯ ಅದ. ಯಾಕಂದ್ರೆ ಕಾಂಪ್ಲಿಕೇಶನ್ ಬಂದಾಗ ಬಹಳ ಡಿಫಿಕಲ್ಟ್ ಆಗ್ತೈತಿ. ಅದಕ್ಕೆ ಎಲ್ಲರಲ್ಲಿ ಇವತ್ತು ನಾನು ಕೇಳ್ಕೊಳ್ಳೋದೇನಪ್ಪಾ ಅಂತಂದ್ರ, 30-35 ವರ್ಷ ಆದವರು ಅಥವಾ ಮನೆಯಲ್ಲಿ ಕಿಡ್ನಿ ರೋಗ ಅಥವಾ ಶುಗರ್ BP ಇದ್ದವರು ಪ್ರತಿ ವರ್ಷ ಒಂದು ಸಲ ಆದರೂ ಸಹಿತ ನಾವು ನಮಗೆ ಶುಗರ್ ಇದೆಯಾ ಅಥವಾ BP ಇದೆಯಾ ಅಥವಾ ನಮ್ಮ ವೇಟ್ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಅದನ್ನು ಗೊತ್ತಿದ್ರೆ ಅಥವಾ ಬಂದವರು ಅಥವಾ ಬರದೇ ಇದ್ದವರು ವರ್ಷಕ್ಕೊಮ್ಮೆ ಚೆಕ್ ಮಾಡಿಕೊಂಡು ಕಂಡು ಹಿಡ್ಕೋಬೇಕು. ಬಂದವರು ಸರಿಯಾಗಿ ಟ್ರೀಟ್ಮೆಂಟ್ ತಗೊಂಡು ಎಂಡ್ ಆರ್ಗನ್ ಡ್ಯಾಮೇಜ್ ಅಂದ್ರೆ ಯಾಕೆ ಶುಗರ್ BP ಇದ್ದವ್ರಿಗೆ ಕಾಮನೆಸ್ಟ್ ಪ್ರಾಬ್ಲಮ್ ಆಗೋದಂದ್ರೆ ಹಾರ್ಟ್, ಕಿಡ್ನಿ, ಮಿದುಳು. ಮತ್ತೆ ಕಿಡ್ನಿ ರೋಗ ಒಂದ್ಸಲ ಬಂತಪ್ಪ ಅಂದ್ರ ಇದು ಕಿಡ್ನಿ ಒಂದೇ ಸಫರ್ ಆಗಲ್ಲ, ದೇಹದ ಬೇರೆ ಆರ್ಗನ್ಗಳಿಗೆ ಸಹ ಎಫೆಕ್ಟ್ ಆಗ್ತೈತಿ. ಅದಕ್ಕೆ ಕಿಡ್ನಿ ರೋಗ ಬಾರದಂತೆ ನೋಡ್ಕೋಬೇಕು. ಪ್ರತಿ ವರ್ಷ ಚೆಕ್ ಮಾಡಿಕೊಂಡು ಬಂದವರು ಅದನ್ನ ಸರಿಯಾಗಿ ತಜ್ಞ ವೈದ್ಯರನ್ನು ಭೇಟಿಯಾಗಿ ಬೇರೆ ಆರ್ಗನ್ಗೆ ಎಫೆಕ್ಟ್ ಆಗಲಾರ್ದಂಗ ಮತ್ತು ಕಾಂಪ್ಲಿಕೇಶನ್ಸ್ ಆಗ್ಲಾರ್ದಂಗ ನಾವು ಹೆಲ್ದಿ ಆಗಿರ್ಲಿಕ್ಕೆ ಸಾಧ್ಯ ಐತಿ. ಮತ್ತು ಎಂಡ್ ಸ್ಟೇಜ್ ಕಿಡ್ನಿ ಮುಟ್ಲಿಕ್ಕೆ ಪ್ರಿವೆಂಟ್ ಮಾಡಬಹುದು. ಮತ್ತು ಕೆಲವೊಬ್ಬರಿಗೆ ಅನ್ಅವಾಯ್ಡಬಲ್ ಇರ್ತೈತಿ. ಎಂಡ್ ಸ್ಟೇಜ್ ಕಿಡ್ನಿ ಅನ್ಎವಿಟೇಬಲ್ ಇದ್ದಾಗ ನಾವು ಅದಕ್ಕೆ ತಯಾರಿ ಮಾಡಿಕೊಂಡು ಮಾನಸಿಕವಾಗಿ, ಆರ್ಥಿಕವಾಗಿ ಮತ್ತು ಯಾವುದೇ ಕಾಂಪ್ಲಿಕೇಶನ್ ಅಲ್ಲ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಸಾಧ್ಯ ಅಂತ ಹೇಳಬಯತೀನಿ. ಅದಕ್ಕೆ ಎಲ್ಲರಲ್ಲಿ ಕಳಕಳಿ ವಿನಂತಿ ಏನಪ್ಪಾ ಅಂದ್ರೆ, ಪ್ರತಿ ವರ್ಷ ನಾವು ನಮ್ಮ ಕಿಡ್ನಿ ಸರಿಯಾಗಿದೆ ಅಂತ ಚೆಕ್ ಮಾಡ್ಕೋಬೇಕಂತಾರೆ ಶುಗರ್ BP ಚೆಕ್ ಮಾಡ್ಕೋಬೇಕು. ಮತ್ತು ನಾವು ಬಂದವರು ಸರಿಯಾಗಿ ಟ್ರೀಟ್ಮೆಂಟ್ ತಗೊಂಡು ಕಿಡ್ನಿ ಫೇಲ್ಯೂರ್ ಆಗದಂಗೆ ನೋಡ್ಕೋಬೇಕು. ಕಿಡ್ನಿ ಫೇಲ್ಯೂರ್ ಇದ್ದವರು ಎದೆಗುಂದದೆ ನಾವು ಅದಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ತಗೊಂಡು ಆರಾಮವಾಗಿರ್ಲಿಕ್ಕೆ ಸಾಧ್ಯ ಅಂತ ಹೇಳಬಯಸ್ತೀನಿ. ನಮಸ್ಕಾರ.